ನಮಸ್ಕಾರ ಧನುರಾಶಿಯ ಎಲ್ರಿಗೂ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ನಿಮ್ಮ ಮಾಮೂಲಿ ರಾಶಿ ಭವಿಷ್ಯದ ಬಗ್ಗೆ ಅಲ್ಲ. ಅದಕ್ಕಿಂತಾನೂ ಆಳವಾಡಿ ಮುಂದಿನ ದಿನಗಳಲ್ಲಿ ಗ್ರಹಗಳ ಶಕ್ತಿ ನಿಮ್ಮ ಜೀವನದ ದಾರಿಯನ್ನ ಹೇಗೆ ರೂಪಿಸ್ತಿದೆ ಅನ್ನೋದ್ರ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ಅಂತಾನೆ ಹೇಳ್ಬೋದು. ಅಂದ್ರೆ ನೋಡಿ, ಇದು ಬರೀ ಏನಾಗುತ್ತೆ ಅಂತ ಹೇಳೋದಲ್ಲ, ಬದಲಾಗಿ ನಮ್ಮ ಜೀವನದ ದಿಕ್ಕನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುವ ಒಂದು ರೀತಿಯ ಫಿಲಾಸಫಿಕಲ್ ಗೈಡ್. ಸರಿ, ಹಾಗಿದ್ರೆ ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಮೊದಲನೇದಾಗಿ ನಿಮ್ಮ ಲಗ್ನ ಸ್ಥಾನ ಅಂದ್ರೆ ಫಸ್ಟ್ ಹೌಸ್ ಇದೆಯಲ್ಲ, ಯಾವುದು ನಮ್ಮ ವ್ಯಕ್ತಿತ್ವವನ್ನ, ನಮ್ಮ ಅಸ್ತಿತ್ವವನ್ನೇ ಪ್ರತಿನಿಧಿಸುತ್ತೋ ಅಲ್ಲಿ ಕೆಲವು ತುಂಬಾನೇ ಪವರ್ಫುಲ್ ಗ್ರಹಗಳು ಬಂದು ಸೇರ್ಕೊಳ್ತಾ ಇವೆ. ಯಾವೆಲ್ಲ ಗ್ರಹಗಳು ಅಂತೀರಾ? ಮೊದಲನೇದಾಗಿ ಸೂರ್ಯ, ರಾಜನಿದ್ದ ಹಾಗೆ ಆತ್ಮವಿಶ್ವಾಸ ಮತ್ತು ನಾಯಕತ್ವವನ್ನ ಕೊಡ್ತಾನೆ. ಎರಡನೇದಾಗಿ ಮಂಗಳ, ಸೇನಾಪತಿ, ಕೆಲ್ಸ ಮಾಡಕ್ಕೆ ಬೇಕಾದ ಎನರ್ಜಿ, ಆ ಒಂದು ಡ್ರೈವ್ ಇದೆಯಲ್ಲ ಅದನ್ನ ಕೊಡ್ತಾನೆ. ಜೊತೆಗೆ ಶುಕ್ರ ಕೂಡ ಇದ್ದಾನೆ. ಆತ ನಿಮ್ಮ ಪರ್ಸನಾಲಿಟಿಗೆ ಒಂದು ಮ್ಯಾಗ್ನೆಟಿಸಮ್, ಒಂದು ಚಾರ್ಮನ್ನ ಸೇರಿಸ್ತಾನೆ. ಈ ಮೂರು ಗ್ರಹಗಳು ಒಟ್ಟಿಗೆ ಸೇರಿದಾಗ ನಿಮ್ಮ ಪರ್ಸನಲ್ ಪವರ್ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ಬೋದು ಅಂತ ನೀವೇ ಯೋಚನೆ ಮಾಡಿ. ಆದ್ರೆ ಇಷ್ಟೆಲ್ಲ ಪವರ್ ಬಂದಾಗ ಒಂದು ವಾರ್ನಿಂಗ್ ಕೂಡ ಇರುತ್ತೆ ಅಲ್ವಾ? ಅದನ್ನ ನಾವು ಗಮನದಲ್ಲಿಡ್ಬೇಕು. ನೋಡಿ, ಆತ್ಮವಿಶ್ವಾಸ ಅನ್ನೋದು ಒಳ್ಳೇದು, ಆದ್ರೆ ಅದು ಅಹಂಕಾರ ಆಗೋಕೆ ಜಾಸ್ತಿ ಸಮಯ ಬೇಕಾಗಿಲ್ಲ. ಎರಡರ ನಡುವೆ ತುಂಬಾನೇ ತೆಳುವಾದ ಒಂದು ಲೈನ್ ಇದೆ. ಹಾಗೇನೆ ನಿಮ್ಮಲ್ಲಿರೋ ಈ ಅಪಾರವಾದ ಎನರ್ಜಿಯನ್ನ ಸರಿಯಾದ ದಾರಿಯಲ್ಲಿ ಬಳಸದೇ ಹೋದ್ರೆ ಅದು ಕೋಪವಾಗಿ ಹೊರಬರಬಹುದು. ಸೊ ಬ್ಯಾಲೆನ್ಸ್ ಅದು ತುಂಬಾ ಇಂಪಾರ್ಟೆಂಟ್. ಒಳಗೆ ಇಷ್ಟೆಲ್ಲ ಬದಲಾವಣೆ ಆಗ್ತಿರುವಾಗ ಹೊರಗಿಂದಾನೂ ಕೆಲವು ಚಾಲೆಂಜಸ್ ಬರ್ಬೋದು. ಅದರಲ್ಲೂ ಮುಖ್ಯವಾಗಿ ಸಂಬಂಧಗಳಲ್ಲಿ ಮತ್ತು ಮನೆಯ ವಾತಾವರಣದಲ್ಲಿ. ಇದನ್ನ ನಿಭಾಯಿಸೋಕೆ ಸ್ವಲ್ಪ ತಾಳ್ಮೆ ಮತ್ತು ತಿಳುವಳಿಕೆ ಖಂಡಿತ ಬೇಕಾಗತ್ತೆ. ಮೇನ್ ಆಗಿ 2 ಚಾಲೆಂಜಸ್ ಇದೆ. ಒಂದು, ನಿಮ್ಮ 7ನೇ ಮನೆಯಲ್ಲಿ ಗುರು ವಕ್ರನಾಗಿದ್ದಾನೆ. ಅಂದ್ರೆ ಪಾರ್ಟ್ನರ್ಶಿಪ್ಸ್, ಅದು ಬಿಸ್ನೆಸ್ ಆಗಿರ್ಬೋದು ಅಥವಾ ಪರ್ಸನಲ್ ಆಗಿರ್ಬೋದು, ಅಲ್ಲಿ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ಸುಮ್ನೆ ಜಗಳ ಆಡೋ ಬದಲು ಯಾಕೆ ಹೀಗಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡೋದು ಬೆಸ್ಟ್. ಇನ್ನೊಂದ್ ಕಡೆ 4ನೇ ಮನೆಯಲ್ಲಿ ಶನಿ ಇದ್ದಾನೆ. ಇದರಿಂದ ಮನೆಯಲ್ಲಿ ಸ್ವಲ್ಪ ಪ್ರೆಷರ್, ಒಂಟಿತನ ಕಾಡ್ಬೋದು. ಇದನ್ನೆಲ್ಲ ಒಂದು ಪರೀಕ್ಷೆ ಅಂತ ಅಂದ್ಕೊಳ್ಳಿ, ತಾಳ್ಮೆಯ ಪಾಠ ಕಲಿಯೋಕೆ ಬಂದಿರೋದು ಅಂತ ಭಾವಿಸಿ. ಆದ್ರೆ ಚಿಂತೆ ಬೇಡ, ಯಾಕಂದ್ರೆ ಒಂದು ಒಳ್ಳೆ ಪಾಸಿಟಿವ್ ಚೇಂಜ್ ಕೂಡ ಆಗ್ತಾ ಇದೆ. ನಮ್ಮ ಬುದ್ಧಿ, ಕಮ್ಯುನಿಕೇಷನ್ ಇದೆಲ್ಲವನ್ನೂ ಕಂಟ್ರೋಲ್ ಮಾಡುವ ಬುಧಗ್ರಹ ಇದೆಯಲ್ಲ, ಅದು ತನ್ನ ಜಾಗವನ್ನ ಬದಲಿಸ್ತಾ ಇದೆ. ಇದರಿಂದ ನಿಮ್ಮ ಆಲೋಚನೆ ಮಾಡುವ ರೀತಿಯಲ್ಲೇ ಒಂದು ದೊಡ್ಡ ಬದಲಾವಣೆ ಆಗಲಿದೆ. ಇಲ್ಲಿವರೆಗೂ ಬುಧ 12ನೇ ಮನೆಯಲ್ಲಿದ್ದ. ಹಾಗಾಗಿ ಒಂದು ರೀತಿ ಮೆಂಟಲ್ ಫಾಗ್, ಅಂದ್ರೆ ಮನಸ್ಸಲ್ಲಿ ಗೊಂದಲ, ಯಾಕ್ ಮಾಡ್ತಿದೀವಿ ಅಂತ ಗೊತ್ತಿಲ್ಲದೆ ಅನಾವಶ್ಯಕ ಖರ್ಚು, ಈ ಥರದೆಲ್ಲ ಆಗ್ತಿತ್ತು. ಆದ್ರೆ ಈಗ ಆತ ನಿಮ್ಮ ಲಗ್ನ ಸ್ಥಾನಕ್ಕೆ ಅಂದ್ರೆ ಫಸ್ಟ್ ಹೌಸ್ಗೆ ಬರ್ತಿದ್ದ ಹಾಗೆ ಥಾಟ್ಸ್ನಲ್ಲಿ ಕ್ಲಾರಿಟಿ ಬರುತ್ತೆ, ನಿರ್ಧಾರಗಳಲ್ಲಿ ಲಾಜಿಕ್ ಇರುತ್ತೆ ಮತ್ತು ಮಾತುಕತೆ ತುಂಬಾ ಎಫೆಕ್ಟಿವ್ ಆಗುತ್ತೆ. ಸರಿ, ಈಗ ಮುಂಬರುವ ದಿನಗಳಲ್ಲಿ ಚಂದ್ರನ ಮೂವ್ಮೆಂಟ್ ನಿಮ್ಮ ಇಮೋಷನ್ಸ್ ಮತ್ತೆ ಅವಕಾಶಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಮೊದಲಿಗೆ ಚಂದ್ರ 2ನೇ ಮನೆಗೆ ಬಂದಾಗ ಫೈನಾನ್ಸ್ ಮೇಲೆ ಫೋಕಸ್ ಇರುತ್ತೆ. ಅಂದ್ರೆ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ಸ್ ಅಥವಾ ಕುಟುಂಬದ ಜೊತೆ ಹಣಕಾಸಿನ ವಿಚಾರಗಳನ್ನ ಬಗೆಹರಿಸ್ಕೊಳ್ಳಕ್ಕೆ ಇದು ಒಳ್ಳೆ ಟೈಮ್. ಅಲ್ಲಿಂದ ಮುಂದೆ ಅವನು 3ನೇ ಮನೆಗೆ ಬಂದಾಗ ಸಡನ್ ಆಗಿ ಸೋಷಿಯಲ್ ಎನರ್ಜಿ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕು, ಕನೆಕ್ಟ್ ಆಗ್ಬೇಕು ಅನ್ನೋ ಫೀಲಿಂಗ್ ಬರುತ್ತೆ. ಆಮೇಲೆ ರಾಹು ಜೊತೆ ಸೇರಿದಾಗಂತೂ ಸೋಷಿಯಲ್ ಆಕ್ಟಿವಿಟಿ ಪೀಕ್ಗೆ ಹೋಗುತ್ತೆ. ಆದ್ರೆ ಒಂದು ಎಚ್ಚರಿಕೆ, ಇಲ್ಲಿ ವದಂತಿಗಳು ಮತ್ತು ಟೂ ಗುಡ್ ಟು ಬಿ ಟ್ರೂ ಅನ್ನೋ ಸ್ಕೀಮ್ಗಳಿಂದ ದೂರ ಇರಿ. ನೆಕ್ಸ್ಟ್ 4ನೇ ಮನೆಗೆ ಬಂದಾಗ ಮೂಡ್ ಬದಲಾಗುತ್ತೆ. ಮನೆಯಲ್ಲಿ ಶಾಂತವಾಗಿ ಇರ್ಬೇಕು, ಸ್ವಲ್ಪ ನೆಮ್ಮದಿ ಬೇಕು ಅನ್ಸುತ್ತೆ. ಕೊನೆಗೆ ಶನಿ ಜೊತೆ ಸೇರಿದಾಗ ಮನಸ್ಸು ಸ್ವಲ್ಪ ಭಾರವಾದ ಹಾಗೆ ಅನಿಸ್ಬೋದು. ಇದು ಜಸ್ಟ್ ಒಂದು ಟೆಂಪರರಿ ಫೇಸ್. ದೊಡ್ಡ ನಿರ್ಧಾರಗಳನ್ನ ತಗೊಳ್ಳೋಕ್ ಹೋಗ್ಬೇಡಿ, ಬದ್ಲಿಗೆ ಸೈಲೆಂಟ್ ಆಗಿ ಯೋಚನೆ ಮಾಡಕ್ಕೆ ಈ ಸಮಯವನ್ನ ಬಳಸಿ. ಈಗ ವಿಶೇಷವಾಗಿ ಮನೆಯ ಜವಾಬ್ದಾರಿಗಳನ್ನು ನೋಡ್ಕೊಳ್ಳೋರಿಗೆ ಒಂದು ಚಾಲೆಂಜ್ ಬರಬಹುದು. ಒಂದ್ ಕಡೆ ವೈಯಕ್ತಿಕ ಆಸೆಗಳು ಎಳಿತಾ ಇರುತ್ತೆ, ಇನ್ನೊಂದ್ ಕಡೆ ಕರ್ತವ್ಯಗಳು. ಇವೆರಡರ ನಡುವೆ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಕಾಡಬಹುದು. ನೋಡಿ, ಶುಕ್ರನ ಪ್ರಭಾವದಿಂದ ನಿಮ್ಗಾಗಿ ಸ್ವಲ್ಪ ಸಮಯ ಕೊಡ್ಬೇಕು, ಶಾಪಿಂಗ್ ಮಾಡ್ಬೇಕು, ಚೆನ್ನಾಗ್ ಕಾಣಬೇಕು ಅನ್ನೋ ಆಸೆ ಜಾಸ್ತಿ ಆಗತ್ತೆ. ಖಂಡಿತ ಅದಕ್ಕೆ ಅವಕಾಶ ಕೊಡಿ. ಇದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ. ಅದೇ ಟೈಮಲ್ಲಿ ಮಂಗಳ ಏನ್ ಮಾಡ್ತಾನೆ ಅಂದ್ರೆ ಮನೆ ಕೆಲ್ಸ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಒತ್ತಾಯ ಮಾಡ್ತಾನೆ. ಇದ್ರಿಂದ ಕೆಲವೊಮ್ಮೆ ಕಿರಿಕಿರಿ, ಸಿಟ್ಟು ಬರ್ಬೋದು. ಇಷ್ಟೇ ಅಲ್ಲ, ಶನಿನ ಪ್ರಭಾವದಿಂದ ಅಯ್ಯೋ ಈ ಕೆಲ್ಸ ಮುಗಿಯೋದೇ ಇಲ್ಲ ಅನ್ನೋ ಫೀಲಿಂಗ್ ಕೂಡ ಬರ್ಬೋದು. ಇದಕ್ಕೆ ಕೀ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಕೆಲಸವನ್ನ ಹಂಚ್ಕೊಳ್ಳಿ, ಕೋಪದಲ್ಲಿ ರಿಯಾಕ್ಟ್ ಮಾಡೋದು ಬೇಡ,
ಮತ್ತು ಮುಖ್ಯವಾಗಿ ನಿಮ್ಮ ಮನಸ್ಸಿನ ಶಾಂತಿಯನ್ನ ಕಾಪಾಡ್ಕೊಳ್ಳಿ. ಸರಿ, ಈಗ ನಾವು ಈ ಇಡೀ ವಿಶ್ಲೇಷಣೆಯ ಒಂದು ತುಂಬಾನೇ ಕ್ರಿಟಿಕಲ್ ಪಾಯಿಂಟ್ಗೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಸ್ಪೆಸಿಫಿಕ್ ವಾರ್ನಿಂಗ್ ಇದೆ ಮತ್ತು ಅದನ್ನ ನಿಭಾಯಿಸೋಕೆ ಕೆಲವು ಸಿಂಪಲ್ ಆದ ಪರಿಹಾರಗಳೂ ಇವೆ. ಗಮನವಿಟ್ಟು ಕೇಳಿ. ಒಂದು ನಿರ್ದಿಷ್ಟ ದಿನದ ಬಗ್ಗೆ ತುಂಬಾನೇ ಜಾಗರೂಕರಾಗಿರ್ಬೇಕು. ಆ ದಿನ ಚಂದ್ರ 6ನೇ ಮನೆಯಲ್ಲಿರ್ತಾನೆ ಮತ್ತು ಮಂಗಳ ತುಂಬಾ ಆಕ್ಟಿವ್ ಆಗಿರ್ತಾನೆ. ಈ ಕಾಂಬಿನೇಷನ್ ಇದೆಯಲ್ಲ, ಇದು ಒಂದು ರೀತಿ ವೊಲಟೈಲ್ ಎನರ್ಜಿಯನ್ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಆ ದಿನ ಕೋಪ ಮತ್ತು ರಿಸ್ಕ್ ತೆಗೆದುಕೊಳ್ಳುವ ಸಾಧ್ಯತೆಗಳು ரொம்ப ಜಾಸ್ತಿ. ಸೊ ಆ ದಿನ 2 ಡೇಂಜರ್ಸ್ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು. ಮೊದಲನೇದು ಹೆಲ್ತ್. ತಿನ್ನೋದು, ಕುಡಿಯೋದು ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಿರ್ಲಿ, ಯಾಕಂದ್ರೆ ಹೊಟ್ಟೆ ಕೆಡುವೋ ಅಥವಾ ಫುಡ್ ಪಾಯ್ಸನಿಂಗ್ ಆಗೋ ರಿಸ್ಕ್ ಇರುತ್ತೆ. ಎರಡನೇದು ಕೋಪ. ಒಂದು ಸಣ್ಣ ಕಿಡಿ ಕೂಡ ದೊಡ್ಡ ಜಗಳವಾಗಿ ಬದಲಾಗಬಹುದು. ಹಾಗಾಗಿ ನಿಮ್ಮ ಮಾತುಗಳ ಮೇಲೆ ಹಿಡಿತ ಇಟ್ಕೊಳ್ಳೋದು ತುಂಬನೇ ಮುಖ್ಯ, ಇಲ್ಲಂದ್ರೆ ಲಾಂಗ್ ಟರ್ಮ್ ಕಾನ್ಫ್ಲಿಕ್ಟ್ಸ್ ಆಗ್ಬಿಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಪವರ್ಫುಲ್ ಎನರ್ಜಿಗಳನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ? ಚಿಂತಬೇಡ, ಅದಕ್ಕೂ ದಾರಿಯಿದೆ. ಬನ್ನಿ, ಏನ್ ಮಾಡ್ಬೋದು ಅಂತ ನೋಡೋಣ. ಈ ಪರಿಹಾರಗಳು ತುಂಬಾನೇ ಸಿಂಪಲ್ ಆದ್ರೆ ಬಹಳ ಪವರ್ಫುಲ್. ಮೊದಲನೇದು ಗಣೇಶ ಪೂಜೆ. ಪ್ರತಿದಿನ ಓಂ ಗಂ ಗಣಪತೆಯ ನಮಃ ಅಂತ ಜಪಿಸಿ. ಇದ್ರಿಂದ ದಾರಿಯಲ್ಲಿ ಬರೋ ಅಡೆತಡೆಗಳೆಲ್ಲ ದೂರ ಆಗುತ್ತೆ. ಎರಡನೇದು ಸೂರ್ಯ ಅರ್ಘ್ಯ, ಅಂದ್ರೆ ಉದಯಿಸುವ ಸೂರ್ಯನಿಗೆ ನೀರನ್ನ ಅರ್ಪಿಸೋದು. ಇದು ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಸ್ಟೇಬಲ್ ಮಾಡುತ್ತೆ ಮತ್ತು ಕೋಪ, ಅಹಂಕಾರದಂತಹ ನೆಗೆಟಿವ್ ಎನರ್ಜಿಯನ್ನ ಶಾಂತಗೊಳಿಸುತ್ತೆ. ಮೂರನೇದು ಪಕ್ಷಿಗಳಿಗೆ ಸೇವೆ. ಯಾವಾಗೆಲ್ಲ ಮನಸ್ಸು ಭಾರ ಅನ್ಸುತ್ತೋ ಆವಾಗ ಪಕ್ಷಿಗಳಿಗೆ ಸಪ್ತಧಾನ್ಯಗಳನ್ನ ನೀಡಿ. ಇದ್ರಿಂದ ಶನಿಯ ಭಾರ ಹಗುರ ಆಗುತ್ತೆ. ಮತ್ತು ಫೈನಲ್ ಆಗಿ ಆ ಕ್ರಿಟಿಕಲ್ ದಿನ ಇದೆಯಲ್ಲ, ಅಂದು ಸಂಜೆ ಹನುಮಾನ್ ಚಾಲೀಸಾ ಪಠಿಸಿ. ಇದು ಆ ದಿನದ ವಾಲಟೈಲ್ ಎನರ್ಜಿಯನ್ನ ಮ್ಯಾನೇಜ್ ಮಾಡೋಕೆ ಮತ್ತು ರಕ್ಷಣೆ ಕೊಡೋಕೆ ಸಹಾಯ ಮಾಡುತ್ತೆ. ಕೊನೆಯದಾಗಿ ಒಂದು ಮಾತನ್ನ ಯಾವಾಗ್ಲೂ ನೆನಪಿಡಿ. ಗ್ರಹಗಳು ಒಂದು ಮ್ಯಾಪ್ ಇದ್ದ ಹಾಗೆ ಅಷ್ಟೇ. ಅವು ದಾರಿಯಲ್ಲಿ ಎಲ್ಲಿ ತಿರುವಿದೆ, ಎಲ್ಲಿ ಹಳ್ಳ ಇದೆ ಅಂತ ತೋರಿಸಬಹುದು. ಆದ್ರೆ ಆ ದಾರಿಯಲ್ಲಿ ಗಾಡಿನ ಹೇಗ್ ಓಡಿಸ್ಬೇಕು, ಯಾವ ಸ್ಪೀಡ್ನಲ್ಲಿ ಹೋಗ್ಬೇಕು ಅನ್ನೋ ಕಂಟ್ರೋಲ್ ಅದು ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲೇ ಇರುತ್ತೆ. ನೀವೇ ನಿಮ್ಮ ಜೀವನದ ಡ್ರೈವರ್.